ಗಣಿತ ವಿಷಯ ಕಷ್ಟ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ. ಸೊ ಅಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಇನ್ ಮುಂದೆ ಗಣಿತ ವಿಷಯದಲ್ಲಿ ಇರಲಿದೆಯಾ 2 ಪೇಪರ್. ಗಣಿತ ವಿಷಯ ಅಂತ ಅಂದ್ರೆ ಒಂಥರ ಕಬ್ಬಿಣದ ಕಡಲೆ. ಇನ್ ಮುಂದೆ ಗಣಿತ ವಿಷಯದಲ್ಲಿ ಇರಲಿದೆಯಾ 2 ಪೇಪರ್ ಅನ್ನೋ ಪ್ರಶ್ನೆ, 2 ಮಾದರಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಖಾಸಗಿ ಶಾಲಾ ಆಡಳಿತ ಮಂಡಳಿಯಿಂದ ಶಿಕ್ಷಣ ಸಚಿವರಿಗೆ ಮನವಿಯನ್ನ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಗಣಿತ ವಿಷಯದಲ್ಲಿ ಸುಧಾರಣೆ ತರುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. 2027-28ರಿಂದ 2 ಹಂತದ ಗಣಿತ ಪರೀಕ್ಷೆ ಜಾರಿಗೆ ಮನವಿಯನ್ನ ಮಾಡಲಾಗಿದೆ. ಸ್ಟ್ಯಾಂಡರ್ಡ್ ಗಣಿತ ಮತ್ತು ಬೇಸಿಕ್ ಗಣಿತ ಎಂಬ 2 ಆಯ್ಕೆ. ಇನ್ನು ಮುಂದೆ ಸಿಬಿಎಸ್ಇ ಮಾದರಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಗಣಿತ ಮುಂದುವರಿಸಲು ಬಯಸುವವರಿಗೆ ಸ್ಟ್ಯಾಂಡರ್ಡ್ ಪ್ರಶ್ನೆ ಪತ್ರಿಕೆ ಇರುತ್ತೆ. ಗಣಿತ ಅಗತ್ಯ ಇಲ್ಲದ ಉನ್ನತ ಶಿಕ್ಷಣ ಬಯಸುವವರಿಗೆ ಬೇಸಿಕ್ ಪ್ರಶ್ನೆ ಪತ್ರಿಕೆ ಇರುತ್ತೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 2 ಮಾದರಿ ಪ್ರಶ್ನೆ ಪತ್ರಿಕೆ ಸಿದ್ಧತೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ನಿಜಕ್ಕೂ ಕೂಡ ಇದು ಜಾರಿಗೆ ಬಂದಿದ್ದೇ ಆದರೆ ಗುಡ್ ನ್ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಈ SSLC ಓದಬೇಕಾದ್ರೆ ಆ ಪರೀಕ್ಷೆಯಲ್ಲಿ SSLC ಪರೀಕ್ಷೆಯಲ್ಲಿ ಗಣಿತನೇ ಹೆಚ್ಚಾಗಿ ಫೇಲ್ ಆಗ್ತಾ ಇರ್ತಾರೆ. ಸೊ ಆ ಒಂದು ವಿಷಯದಿಂದ ಏನಾಗುತ್ತೆ, ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತ ಅಂದರೂ ಕೂಡ ಪಾಪ ಅವ್ರಿಗೆ ಹಿನ್ನಡೆ ಉಂಟಾಗುತ್ತೆ, ನಿರಾಸೆ ಆಗುತ್ತೆ ಆ ಒಂದು ವಿಷಯದಿಂದ. TCC ಸಂಘಟನೆಯ ಮುಖಾಂತರ ಶಿಕ್ಷಣ ಮಂತ್ರಿಗಳಿಗೆ ಗಣಿತ 2 ಕಾಂಪಿಟೆನ್ಸಿ ಲೆವೆಲ್ ಅಲ್ಲಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ನೀಡಿದ್ದೇವೆ. ಇದರ ಅರ್ಥ 2 ಸಪರೇಟ್ ಪರೀಕ್ಷೆ ಅಲ್ಲ, ಮತ್ತೆ 2 ಬಾರಿ ಮಧ್ಯೆ ಅರ್ಧ ಪರೀಕ್ಷೆ ಅಲ್ಲ. ಅದೇ ಸಂಪೂರ್ಣವಾದ ಪಾಠ ಶಾಲೆಯಲ್ಲಿ ವರ್ಷ ಪೂರ್ತಿ ಪಾಠವನ್ನ ಮಾಡಿರ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಪ್ರಾರಂಭದಲ್ಲಿ ಆಯ್ಕೆ ಮಾಡ್ಕೊಬೋದು, ಪರೀಕ್ಷೆ ಯಾವ ರೀತಿಯಲ್ಲಿ ನಾನು ತೆಗೆದುಕೊಬೇಕು, ನನಗೆ ಗಣಿತ ಕಷ್ಟ ಆದರೆ ಸರಳವಾಗಿರ್ತಕ್ಕಂಥ ಗಣಿತವನ್ನ ಆಯ್ಕೆ ಮಾಡ್ಕೊಬಹುದು, ಸಾಮಾನ್ಯವಾಗಿ ಇರ್ತಕ್ಕಂಥ ಗಣಿತವನ್ನ ಆಯ್ಕೆ ಮಾಡ್ಕೊಬಹುದು. ಸಾಮಾನ್ಯವಾಗಿರ್ತಕ್ಕಂಥ ಗಣಿತದಲ್ಲಿ ಇವತ್ತಿನ ದಿನಗಳಲ್ಲಿ ಏನು ಇಂಜಿನಿಯರಿಂಗು, ಡಾಕ್ಟ್ರು ಇಂಥದನ್ನ ಉದ್ದೇಶ ಇಟ್ಕೊಂಡು ಅವರು ಮುಂದಿನ ಹೆಚ್ಚುವರಿ ಶಿಕ್ಷಣಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಇರ್ತಕ್ಕಂಥ ಕಾಂಪಿಟೆನ್ಸಿ ಲೆವೆಲಿನ ಪರೀಕ್ಷೆ. ಸಾಮಾನ್ಯ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತೆ ಅಂದ್ರೆ ತುಂಬಾ ಸಿಂಪ್ಲಿಫೈ ಆಗಿ ಜೀವನಕ್ಕೆ ಗಣಿತ, ಅವರು ಆರ್ಟ್ಸಿಗೆ ಹೋಗ್ತಾರೆ, ಕಾಮರ್ಸಿಗೆ ಹೋಗ್ತಾರೆ, JOCಗೆ ಹೋಗ್ತಾರೆ, ಅಂಥವರಿಗೆ ತುಂಬಾ ಸರಳವಾಗಿ ಗಣಿತವನ್ನ ಕಲಿಬೇಕು, ಬೇಸಿಕ್ಸ್ ಗೊತ್ತಿರಬೇಕು, ಎಲ್ಲವೂ ಅದೇ ಪಾಠ. ಆದ್ರೆ ಅವರ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸುಲಭವಾಗಿರುತ್ತೆ. ಎಲ್ಲರಿಗೂ ಒಂದೇ ಕಾಂಪಿಟೆನ್ಸಿ ಲೆವೆಲ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಿದಾಗ ಗಣಿತ ಕೆಲ ವಿದ್ಯಾರ್ಥಿಗಳಿಗೆ